ನಾಳೆ ಫೈನಲ್ ಟಚ್ ಕೊಡಲಿರುವ ಸಿಎಂ ಸಿದ್ದರಾಮಯ್ಯ. ನಾಳೆ ದೆಹಲಿಗೆ ಭೇಟಿ ಕೊಡಲಿರುವ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಳೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ನಾಳೆ ದೆಹಲಿಗೆ ಭೇಟಿ ಕೊಡಲಿರುವಂತಹ ಸಿದ್ದರಾಮಯ್ಯ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಕೂಡ ನಾಳೆ ಜೊತೆಗೆ ದೆಹಲಿಗೆ ಹೋಗಲಿದ್ದಾರೆ. ನಾಳೆ ಎಲ್ಲ ಫೈನಲ್ ನಾಳೆ ಎಲ್ಲವನ್ನೂ ಕೂಡ ಫೈನಲ್ ಮಾಡಿಕೊಂಡು ಬರಲಿದ್ದಾರಾ, ಪಟ್ಟಿ ಕೊಟ್ಟು ಅನುಮತಿ ಪಡೆಯಲಿದ್ದಾರೆ ಸಿದ್ದರಾಮಯ್ಯ ಎನ್ನುವಂಥ ವಿಚಾರ. ಸೊ ನಾಳೆ ಫೈನಲ್ ಟಚ್ ಕೊಡಲಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಹೈಕಮಾಂಡ್ ನಾಯಕರ ಜೊತೆ ಪಟ್ಟಿ ಕೊಟ್ಟು ಅವರು ಅಲ್ಲೇ ನಿಂತುಕೊಂಡು ಅದನ್ನು ಫೈನಲ್ ಮಾಡ್ತಾರ? ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಮರುದಿನವೇ ರಾಜ್ಯ ಕಾಂಗ್ರೆಸ್ ನಾಯಕರ ದಂಡು ನವದೆಹಲಿಗೆ ಹೊರಟಿತ್ತು. ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ಈ ಪ್ರಸ್ತಾಪವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊರಳಿಗೆ ಕಟ್ಟಿರುವ ರಾಹುಲ್ ಗಾಂಧಿ, ಅಂದರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಜವಾಬ್ದಾರಿಯನ್ನು ಅವರು ಕೊರಳಿಗೆ ಹಾಕಿದ್ದಾರೆ. ಖರ್ಗೆ ಅವರೊಂದಿಗೆ ಚರ್ಚಿಸಿ ಈ ಬಗ್ಗೆ ನಿರ್ಧರಿಸುವಂತೆ ಸಿದ್ದರಾಮಯ್ಯರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಒಂದಷ್ಟು ಮಾತನಾಡಿ ಸಚಿವ ಸಂಪುಟ ರೀಶಫಲ್ ವಿಚಾರವಾಗಿ ಸಂಪೂರ್ಣವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಟ್ಟಂತಹ ವಿಚಾರ. ಇನ್ನು ಸಿಎಂ ಭೇಟಿಯ ಸಂದೇಶಗಳು ಒಂದಷ್ಟು ಈಗ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ನಡುವಿನ ಸೌಹಾರ್ದತೆ ಬಿರುಕು ಬಗೆಗಿನ ವದಂತಿಗೆ ಬ್ರೇಕ್ ಹಾಕೋದಕ್ಕೋ ಅಥವಾ ಸಂಪುಟ ಪುನರ್ರಚನೆಯ ಹಕ್ಕು ಅಥವಾ ಮುಖ್ಯಮಂತ್ರಿ ಬಳಿ ಇರುವಂಥ ಸಂದೇಶವನ್ನು ಸಾರೋದಕ್ಕೋ ಅಥವಾ ಪುನರ್ರಚನೆ ಸಾಧ್ಯವಾಗದಿದ್ದರೂ ಕನಿಷ್ಠ 2 ಸ್ಥಾನಗಳನ್ನು ಭರ್ತಿ ಮಾಡಲು ಅನುಮತಿ ಕೇಳುವುದು. ಒಂದು, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಂತಹ ಇಲಾಖೆ, ಜೊತೆಗೆ KN ರಾಜಣ್ಣ ಸಚಿವ ಸಹಕಾರ ಇಲಾಖೆ, ಈ 2 ಖಾತೆಗಳನ್ನು ಪೂರ್ಣಗೊಳಿಸುವಂತೆ ಹೇಳೋದಕ್ಕೂ ಗೊತ್ತಿಲ್ಲ. ಸಿಎಂ ಆಕಾಂಕ್ಷಿ DCM DKಶಿ ಬಣದತ್ತ ಶಾಸಕರು ವಾಲದಂತೆ ಎಚ್ಚರಿಕೆ ವಹಿಸುವುದು. ಸಿಎಂ ಆಕಾಂಕ್ಷಿ DCM DKಶಿ ಬಣದತ್ತ ಶಾಸಕರು ವಾಲದಂತೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಆ ತರಹದೊಂದು ಸಂದೇಶ ಕೊಡೋದಕ್ಕೆ ದೆಹಲಿಯ ಭೇಟಿ ಕೊಟ್ಟರೂ ಗೊತ್ತಿಲ್ಲ. ಇನ್ನು ಸಂಪುಟದ ಬಗ್ಗೆ ಚರ್ಚೆಗಳಾಗಿಲ್ಲ ಅಂತ ನಿನ್ನೆಯ ಭೇಟಿಯಲ್ಲಿ ಅವರೇ ಹೇಳಿದ್ದಾರೆ. ಸಂಪುಟದ ಬಗ್ಗೆ ಏನು ಚರ್ಚೆಯಾಗಿಲ್ಲ. ಸೊ ಯಾವ ಸಂದೇಶವನ್ನು ಕೊಡೋದಕ್ಕೆ ಈಗ ಮತ್ತೆ ನಾಳೆ ಹೊರಟಿದ್ದಾರೆ ದೆಹಲಿಗೆ ಹೋಗುವುದರ ಮುಖಾಂತರವಾಗಿ ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾರೆ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.